ಕೈಮನೆಯ ಕ್ರಾಂತಿ ಕದನವನ್ನ ಬಿಜೆಪಿ ಅಸ್ತ್ರವನ್ನಾಗಿ ಬಳಸಿಕೊಳ್ತಾ ಇದೆ ಅನ್ನೋದು ಸ್ಪಷ್ಟ. ಶ್ರೀರಾಮುಲು ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಬೆಳಗಾವಿ ಅಧಿವೇಶನದ ವೇಳೆಗೆ ಹೊಸ ಸಿಎಂ ಆಗ್ತಾರೆ. ಗದಗದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಅವರು ಕೊಟ್ಟಂತಹ ಸ್ಟೇಟ್ಮೆಂಟ್ ಇದು. ದಲಿತರಾಗ್ತಾರೋ ಇನ್ನೊಬ್ಬರಾಗ್ತಾರೋ ಗೊತ್ತಿಲ್ಲ, ಆದರೆ ಸಿಎಂ ಬದಲಾಗೋದಂತೂ ಖಚಿತ ಅಂಥೇಳಿ ಬಿಜೆಪಿಯ ಶ್ರೀರಾಮುಲು ಅವರು ಕಾಂಗ್ರೆಸ್ ಮನೆಯ ಬೆಳವಣಿಗೆ ಬಗ್ಗೆ ಭವಿಷ್ಯ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿಎಂ ಆದರೂ ಕೂಡ ಅಚ್ಚರಿ ಪಡಬೇಕಿಲ್ಲ. ನನ್ನ ಮಾಹಿತಿಯ ಪ್ರಕಾರ ಖರ್ಗೆ ಅವರೇ ಸಿಎಂ ಆಗಬಹುದು. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಡಿಕೆಶಿ ಸನ್ಯಾಸಿ ಆಗ್ತಾರೆ ಅನಿಸುತ್ತೆ. ಗದಗದಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಕೊಟ್ಟಂತಹ ಹೇಳಿಕೆ ಇದು. ಕಾಂಗ್ರೆಸ್ ಮನೆಯ ಬೆಳವಣಿಗೆಗಳನ್ನು ಬಿಜೆಪಿ ಅಸ್ತ್ರ ಮಾಡ್ಕೊಳ್ತಾ ಇದೆ. ಅವರವರ ನಡುವೆನೇ ಕಿತ್ತಾಟ ಇದೆ. ಒಂದು ಕುರ್ಚಿಗೆ ಮೂವರು ಗುದ್ದಾಡ್ತಿದ್ದಾರೆ ಅನ್ನೋ ಅರ್ಥದಲ್ಲೂ ಮಾತನಾಡಿದಂತೆ ಕಾಣಿಸ್ತಿದೆ. ಬದಲಾವಣೆಗಳು ಅನ್ನೋದಕ್ಕಿಂತ ಸರ್ಕಾರ ಬಿದ್ದೋದ್ರೆ ಬಿದ್ದೋಗ್ಬೋದು ಅನಿಸುತ್ತೆ. ಯಾಕಂದರೆ ನಮಗೆ ಈ ನವಂಬರ್ ಆದ ನಂತರ ನಾನು ಹೇಳ್ತೀನಿ, ನಮ್ಮ ಬೆಳಗಾಂ ಅಧಿವೇಶನ ಒಳಗಡೆನೆ ಬೆಳಗಾಂದಲ್ಲಿ ಅಧಿವೇಶನ ನವಂಬರ್ದಲ್ಲೇ ಡಿಸೆಂಬರ್ದಲ್ಲಿ ನಡೀತದೆ. ಡಿಸೆಂಬರ್ ಒಳಗಡೆ ಹೊಸ ಮುಖ್ಯಮಂತ್ರಿ ಬೆಳಗಾಂ ಅಧಿವೇಶನದಲ್ಲಿ ಇರ್ತಾನೆ ನೋಡ್ರಿ. ಅಷ್ಟು ಮಟ್ಟಿಗೆ ಹೇಳ್ತೀನಿ, ಡಿಸೆಂಬರ್ ಒಳಗಡೆ ಹೊಸ ಮುಖ್ಯಮಂತ್ರಿಗಳು ಇರ್ತಾರೆ. ಯಾರನ್ನೋದು ನನಗೆ ಅವ್ರು ಹೇಳಿದಾರಲ್ರಿ, ಅವ್ರು ಆಗ್ತಾರೋ ಇವ್ರು ಆಗ್ತಾರೋ ದಲಿತರಾಗ್ತಾರೋ ಇನ್ನೊಬ್ರು ಆಗ್ತಾರೋ ಅವರಷ್ಟು ಅವರೇ ಎಲ್ಲ ಗೊಂದಲ ಮಾಡಿಕೊಂಡು ಸರ್ಕಾರನೇ ಬಿದ್ದು ಹೋಗುತ್ತೆ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಅಂತೂ ಬೆಳಗಾಂದಲ್ಲಿ ಅಧಿವೇಶನ ನಡೆಯುವಂತ ಹೊಸ ಮುಖ್ಯಮಂತ್ರಿ ಇರ್ತಾರೆ.